ಲಾಸ್ಟ್ ಅಂತ ನಾನು ಮೊನ್ನೆಯಿಂದನೂ ನಿನ್ನೆನೂ ನಮ್ಮ ಮಾಧ್ಯಮ ಸ್ನೇಹಿತರಿದೆ ಕೇಳಿದೆ ಕೊಟ್ಟು ಈಗ 1 ವಾರ ಆಗಿದೆ ಸರ್. 100 ವರ್ಷದ ಇತಿಹಾಸದ ದೇಶಭಕ್ತರಿದ್ದಾರೆ ಇವರೆಲ್ಲರೂ. ಎಲ್ಲೋ ಇಟ್ಟಿರ್ತಾರೆ, ನಾಗ್ಪುರ್ನಲ್ಲೇ ಇಟ್ಟಿರ್ತಾರೋ, ಕೇಶವ ಕೃಪಾನಲ್ಲಿ ಇಟ್ಟಿರ್ತಾರೋ, ಯಾವುದೋ ಸರ್ಸಂಚಾಲಕ್ ಮನೆಯಲ್ಲಿ ಇಟ್ಟಿರ್ತಾರೋ. ತರ್ತಾರಲ್ಲ, ಇವತ್ತಿಲ್ಲ ನಾಳೆ ದಾಖಲೆಗಳು ತರ್ತಾರೆ. ಯಾಕೆ ಅಷ್ಟಾತ? ಸ್ವಲ್ಪ ಟೈಮ್ ಕೊಡಿ. ಇಲ್ಲ ಅಂದ್ರೆ ಸೃಷ್ಟಿ ಮಾಡಿಸ್ಬೇಕಲ್ಲ ಸರ್. ಕಾನೂನಿದೆ ಅಲ್ರಿ. ಕೊಡ್ಲೇ ಇಲ್ಲ ಅಂದ್ರೆ ನಿಮಗೊಂದು ಕಾನೂನು, ನಮಗೊಂದು ಕಾನೂನಾ? ಅವ್ರಿಗೊಂದು ಕಾನೂನಾ? ಈಗ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮುಖಕ್ಕೆ ಬಿಸಾಕ್ತಾ ಇರ್ಲಿಲ್ವೇನ್ರಿ? ನಾನು ಯಾರು ಹೋಮ್ ಮಿನಿಸ್ಟರ್ ಅಲ್ವಾ? ನನ್ನ ಕೆಲಸ ಏನು? ತಾಳ್ಮೆಯಿಂದ ಇರೋದು. ಅಟ್ಯಾಕಿಂಗ್ ಇಸ್ ನಾಟ್ ದ ಫಸ್ಟ್ ಥಿಂಗ್ ದಟ್ ಈಸ್ ಪೊಲೀಸ್. ರೆಸ್ಟ್ರೆಂಟ್ ಇರಬೇಕು, ತಾಳ್ಮೆ ಇರಬೇಕು, ಕಾನೂನಾತ್ಮಕವಾಗೇ ಮಾಡಬೇಕು. ಆ ಚೌಕಟ್ಟನ್ನ ನಾನು ಮೀರಕ್ಕಾಗಲ್ಲ, ಅವರು ಮೀರಕ್ಕಾಗಲ್ಲ. ನಾನು ಅವರಿಗೆ ಮೀರಕ್ಕೂ ಬಿಡೋದಿಲ್ಲ. ಬರ್ಲಿ. ಈಗ ಇಷ್ಟು 100 ವರ್ಷ ಕಾದಿದ್ದೀರಂತೆ ಒಂದು ಡಾಕ್ಯುಮೆಂಟ್ಗೆ, ಇನ್ನ ಒಂದು ತಿಂಗಳು ಕಾಯಕ್ಕೆ ಏನಪ್ಪ ನಿಮ್ಗೆ? ರಿಜಿಸ್ಟ್ರೇಷನ್ ಅನ್ನೋದು ಫೈನಲ್ ಅಂತ ಹೇಳಿ. ರಿಜಿಸ್ಟ್ರೇಷನ್ ಅಲ್ಲ, ಐ ವಾಂಟ್ ಟು ನೋ ಹೂ ದೇ ಆರ್. ಈಗ ಮೊನ್ನೆ ನೀವೇ ಕೇಳಿದ್ರಿ ನನಗೆ, ಪ್ರಿಯಾಂಕರ್ಗೆ RSS ಬಗ್ಗೆ ಯಾಕೆ ಕೇಳ್ತಾ ಇದ್ದಾನೆ, ಸುಮ್ನಿರೋದ್ ಬಿಟ್ಟು ಗೃಹ ಸಚಿವರು ಕೆಲಸ ಮಾಡಬಾರ್ದು ಅವರು ಅಂತ. ಅರೆ 20 ಲಕ್ಷ ಜನ ಇಡೀ ರಾಜ್ಯದಲ್ಲಿ ಸೇರ್ತಾ ಇದ್ದಾಗ ಅದು ಜವಾಬ್ದಾರಿ ನಂದ ಏನು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ಬೇಕಾದ? ಲಾ ಅಂಡ್ ಆರ್ಡರ್ ನನ್ನ ಅಂಡರ್ ಬರ್ತದ ಏನು? ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಬರುತ್ತಾ? ಸೊ ಆದ್ರಿಂದ ಇವತ್ತಿಲ್ಲ ನಾಳೆ ಬರ್ತಾರೆ. ಸುಮ್ಮನೆ ಯಾರ್ಯಾರೋ ನೀವು ದೊಡ್ಡ ಲಾಯರಿಗೆ ಎಡಿಟೋರಿಯಲ್ ಬರ್ಸೋದು, ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಫೇಸ್ಬುಕ್ ಪೋಸ್ಟ್ ಹಾಕ್ಸೋದು, ಅಥವಾ ಯಾವುದೋ ಒಂದು ಪಾಡ್ಕಾಸ್ಟ್ ಮಾಡಿಸೋದು, ಅದೇನು ಫರಕ್ ಬೀಳಲ್ಲ ನನಗೆ. ಅಥವಾ ನೀವು ಹೇಳ್ಬಿಡಿ ಅಧಿಕೃತವಾಗಿ ಇವರು ನಮಗೆ ಲೀಗಲ್ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ, ಇವ್ರ ಜೊತೆ ಚರ್ಚೆ ಮಾಡಿ ಅಂದ್ರೆ ನಾನು ನಮ್ಮ ಲೀಗಲ್ ಟೀಮ್ ಅವ್ರಿಗೆ ಕಳಿಸ್ತೀನಿ. ಅದು ಅವ್ರ ಮೆಂಟಾಲಿಟಿ ಅಪ್ಪ. ಚತುರ್ವರ್ಣ, ಮನುಸ್ಮೃತಿ.